ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ದೇಶದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅತ್ಯಂತ ದೊಡ್ಡ ಸ್ವದೇಶಿ ಕ್ರಾಂತಿಯ ಬಗ್ಗೆ ಮಾತನಾಡೋಣ. ವಾಟ್ಸ್ಆಪ್, ಗೂಗಲ್, ಮೈಕ್ರೋಸಾಫ್ಟ್ ಸಾಮ್ರಾಜ್ಯಕ್ಕೆ ಈಗ ಭಾರತದ ಸ್ವದೇಶಿ ಅಸ್ತ್ರ ಝೋಹೋ ಸೆಡ್ಡು ಹೊಡೆಯುತ್ತಿದೆ. ಮೋದಿಯವರ ಆತ್ಮನಿರ್ಭರ ಭಾರತ ಮತ್ತು ಮೇಡ್ ಇನ್ ಇಂಡಿಯಾ ಚಳವಳಿಯ ಬೆಂಬಲದ ಮಧ್ಯೆ ಝೋಹೋ ಸಂಸ್ಥೆ ಬಿಡುಗಡೆ ಮಾಡಿರುವ ಅರಟೈ ಮೆಸೆಂಜರ್ ಆಪ್ ವಾಟ್ಸ್ಆಪ್ಗೆ ನೇರ ಸವಾಲು ಎಸೆದಿದೆ. ಕೆಲವೇ 3 ದಿನಗಳಲ್ಲಿ ಅರಟೈ ಆಪ್ನ ಬಳಕೆದಾರರು 3,000ದಿಂದ ನೇರವಾಗಿ 3.5 ಲಕ್ಷ ಜನರ ತನಕ ಏರಿಕೆ ಕಂಡಿದ್ದಾರೆ. ಈಗಾಗಲೇ ಜನರು ಇದನ್ನ ವಾಟ್ಸ್ಆಪ್ ಕಿಲ್ಲರ್ ಎಂದು ಕರೆಯುತ್ತಿದ್ದಾರೆ. ಹಾಗಾದ್ರೆ ಏನಿದು ಮೇಡ್ ಇನ್ ಇಂಡಿಯಾ ಟೆಕ್ ಕ್ರಾಂತಿ? ಈ ಆಪ್ನಲ್ಲಿ ಇಷ್ಟು ವಿಶೇಷಗಳೇನಿದೆ ನೋಡೋಣ ಬನ್ನಿ. ಅರಟೈ ಅಂದರೆ ತಮಿಳು ಪದ. ಅದರ ಅರ್ಥ ಮಾತು ಅಥವಾ ಚಾಟ್. 2021ರಲ್ಲಿ ಝೋಹೋ ಕಂಪನಿಯು ಈ ಆಪ್ ಅನ್ನ ಬಿಡುಗಡೆ ಮಾಡಿತು. ಇಂದು ಇದು ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮೆಸೇಜಿಂಗ್ ಆಪ್ ಆಗಿದೆ. ಈ ಆಪ್ನಲ್ಲಿ ನಾವು ವಾಟ್ಸ್ಆಪ್ನಂತೆ ಚಾಟ್ ಮಾಡಬಹುದು, ವಾಯ್ಸ್ ನೋಟ್ ಕಳುಹಿಸಬಹುದು, ವಿಡಿಯೋ ಮತ್ತು ಆಡಿಯೋ ಕಾಲ್ ಮಾಡಬಹುದು, ಜೊತೆಗೆ ಸ್ಟೇಟಸ್ ಅಪ್ಲೋಡ್ ಕೂಡ ಮಾಡಬಹುದು. ಅದರಲ್ಲೂ ಮುಖ್ಯವಾಗಿ ಎಲ್ಲಾ ಡೇಟಾ ಭಾರತದಲ್ಲಿಯೇ ಸಂಗ್ರಹವಾಗುತ್ತದೆ. ಅಂದ್ರೆ ನಿಮ್ಮ ಮೆಸೇಜ್ಗಳು ಭಾರತೀಯ ಸರ್ವರ್ಗಳಲ್ಲಿಯೇ ಸುರಕ್ಷಿತವಾಗಿರುತ್ತದೆ. ಝೋಹೋ ಕಂಪನಿ ಹೇಳುವಂತೆ ಅರಟೈ ಆಪ್ ಯಾವುದೇ ತೃತೀಯ ಪಕ್ಷದ ಕಂಪನಿಗಳಿಗೆ ಡೇಟಾವನ್ನ ಹಂಚಿಕೊಳ್ಳೋದಿಲ್ಲ. ಕಾಲ್ಗಳು ಪೂರ್ಣ ಎನ್ಕ್ರಿಪ್ಟ್ ಆಗಿವೆ, ಆದ್ರೆ ಮೆಸೇಜ್ಗಳಿಗೆ ಸಂಪೂರ್ಣ ಎನ್ಕ್ರಿಪ್ಷನ್ ಇನ್ನೂ ಬಾಕಿ ಇದೆ. ನೀವು ಅರಟೈ ಆಪ್ ಅನ್ನ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಬಹುದು. ಕೇವಲ ನಿಮ್ಮ ಮೊಬೈಲ್ ನಂಬರಿನಿಂದ ಖಾತೆಯನ್ನ ತೆರೆದು ತಕ್ಷಣ ಬಳಕೆ ಪ್ರಾರಂಭಿಸಬಹುದು. ಆದ್ರೆ ಕೆಲವು ಸಮಸ್ಯೆಗಳಂತೂ ಇವೆ. ಮೆಸೇಜ್ ಇನ್ಸ್ಕ್ರಿಪ್ಷನ್ ಇನ್ನೂ ಸಂಪೂರ್ಣವಾಗಿಲ್ಲ. ದೊಡ್ಡ ಫೈಲ್ಗಳನ್ನ ಕಳುಹಿಸಲು ಮಿತಿ ಇದೆ. ಕೆಲವು ಸಮಯಗಳಲ್ಲಿ ಸಿಂಕ್ ಸಮಸ್ಯೆ ಕೂಡ ಕಂಡುಬರುತ್ತದೆ. 2025ರಲ್ಲಿ ಅರಟೈ ಆಪ್ 1 ತಿಂಗಳಲ್ಲಿ ಲಕ್ಷಾಂತರ ಡೌನ್ಲೋಡ್ಗಳನ್ನ ಗಳಿಸಿದೆ. ಭಾರತೀಯರು ಸ್ವದೇಶಿ ಆಪ್ ಎಂದು ಹೆಮ್ಮೆಪಟ್ಟು ಬಳಸುತ್ತಿದ್ದಾರೆ. ಝೋಹೋ ಕಂಪನಿ ಜಾಗತಿಕ ಟೆಕ್ ದೈತ್ಯರು ಬೆಚ್ಚಿ ಬೀಳುವಂತೆ ಸ್ವದೇಶಿ ಚಳುವಳಿಗೆ ಬೂಸ್ಟ್ ನೀಡಿದ್ದು ಟೆಕ್ ಜಗತ್ತಲ್ಲಿ ಸಂಚಲನ ಸೃಷ್ಟಿಸಿದೆ. ಮೊದಲು ಝೋಹೋ ಆಫೀಸ್ ಮೂಲಕ ಸ್ವದೇಶಿ ಮೂವ್ಮೆಂಟ್ಗೆ ಚಾಲನೆ ನೀಡಿದ್ದ ಝೋಹೋ ಕಂಪನಿ ಈಗ ಅರಟೈ ಆಪ್ ಮೂಲಕ ಭಾರತದ ಟಾಕ್ ಆಫ್ ದಿ ಟೌನ್ ಆಗಿದೆ. ಒಟ್ಟಿನಲ್ಲಿ ಅರಟೈ ಒಂದು ಉತ್ತಮ ಭಾರತೀಯ ಆಪ್. ಇದು ವಾಟ್ಸ್ಆಪ್, ಟೆಲಿಗ್ರಾಮ್ಗೆ ಒಂದು ಉತ್ತಮ ಪರ್ಯಾಯವಾಗಬಹುದು. ಮುಂದಿನ ಅಪ್ಡೇಟ್ನಲ್ಲಿ ಸಂಪೂರ್ಣ ಇನ್ಸ್ಕ್ರಿಪ್ಷನ್ ಬಂದರೆ ಇದು ಭಾರತದ ಅತ್ಯುತ್ತಮ ಚಾಟ್ ಆಪ್ ಆಗಬಹುದು. ನೀವು ಕೂಡ ಅರಟೈ ಆಪ್ ಅನ್ನ ಬಳಕೆ ಮಾಡಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಟೆಕ್ ವಿಡಿಯೋಗಳು ಬೇಕೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.